So, hi, welcome to Big Boss Season 11, co-powered by HP Products ಮತ್ತು ಹಿಮಾಲಯ ಸಿನ್ಸ್ 1930 ಮತ್ತು ಸ್ವಸ್ತಿಕ್ ಗೀ. ಈಗ ಬಿಗ್ ಬಾಸ್ ಇವತ್ತು ಫಸ್ಟ್ ಪಂಚಾಯಿತಿ ವೀಕು ನೀವು ನೋಡಿದ್ದೀರಾ? ನೋಡಿಲ್ಲ ಅಂದರೆ ಈಗಲೇ ನೋಡಿ ಏನಾಗುತ್ತಂತ. ಸೊ ಇಷ್ಟು ಆಗಿದೆ. ಸೊ ಇಷ್ಟು ಈ ವೀಕ್ನಲ್ಲಿ ಫಸ್ಟ್ ಡೇ ಜಗಳ, ಫಸ್ಟು ಫೈಟ್ ಯಾರಪ್ಪ ಇಷ್ಟು ಫೈಟ್ ಮಾಡಿಕೊಂಡು ಇಷ್ಟು ಇದು ಮಾಡಿಕೊಂಡು ಇದೇ ಇಲ್ಲ. ಅದಕ್ಕೆ ಇವಾಗ ನಾನು ಸಮರ್ಥ್ ದ ಬಿಗ್ ಬಾಸ್ ಹೋಸ್ಟ್ ಈಗ ಪಂಚಾಯಿತಿ ಶುರು ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಪಂಚಾಯಿತಿ ಶುರು ಮಾಡೋ ಬದಲು ನೆನ್ನೆ ಮನೆಯಲ್ಲಿ ಏನೇನಾಯಿತು ನೋಡ್ಕೊಂಬರೋಣ. ಸೊ ಬಿಗ್ ಬಾಸ್ ರಿಯಾಲಿಟಿ ವಿಟಿ ಪ್ಲೀಸ್. ಡೇ 4 12:39 AM. ಯಾರು ಅಡುಗೆ ಮಾಡ್ತಾರೆ, ಯಾರು ಅಡುಗೆ ಮಾಡಲ್ಲ? ಇಲ್ಲ, ನಾನು ಅಡುಗೆ ಮಾಡಲ್ಲ. ಇವಾಗ ಸೈಲೆಂಟಾ ಬೆಳಗ್ಗೆ ಅಡುಗೆ ಮಾಡು. ಏನಿದಿಲ್ವ ಕಾಮನ್ ಸೆನ್ಸು? ನಂಗೆ ಕಾಮನ್ ಸೆನ್ಸ್ ಐತೆ. ನೀನು ಸುಮ್ಮನೆ ಇದೆಯಾ ಸರಿ? ಏನೋ ಮಾಡ್ತೀಯ ಏನೋ ಮಾಡ್ತೀಯ ಗೈ ಸ್ಟಾಪ್. ದೇವನ್ನೇ ಶುರು ಮಾಡಬೇಡಿ ಜಗ. ಅಂಕಿತ್ ಬಿ ಕ್ವೈಟ್. ಸರಿ, ಸುಮ್ಮನೆ ಇವನೇ ಕಿತ್ಲಾಡ್ತಾನೆ. ಹೋಗ ಓವರ್ ಆಕ್ಟ್ ಚೋಕಿ ಅಂತೆ. Okay. I think let's be friends. And I am Omira. No, Justin. Okay. Let's be good friends. I love you. ಏನ್ರೆ? ಏನೋ ಮಚ್ಚ, ಏನೋದು ಸಮಾಚಾರ? ಏನೂ ಇಲ್ಲ ಮಚ್ಚ. ಇದು ಬಿಗ್ ಬಾಸ್. ಜಸ್ಟಿ ಮತ್ತು ಊರ್ಮಿಳಾ ನೀವು ಡ್ಯಾನ್ಸ್ ಆಡಬೇಕೆಂದು ಬಿಗ್ ಬಾಸ್ ಆಶಯ ಮಾಡುತ್ತಾರೆ. ಓಕೆ ಬಿಗ್ ಬಾಸ್, ನಾನು ಡ್ಯಾನ್ಸ್ ಆಡ್ತೀನಿ. ನಂಗೆ ಡ್ಯಾನ್ಸ್ ಅಂದರೆ ಮೊದಲೇ ಗೊತ್ತಲ್ಲ. ನನಗೆ ಡ್ಯಾನ್ಸ್ ಅಂದರೆ ನಾಚ್ಕೋಬೇಡ್ರಿ, ಬನ್ನಿ ಡ್ಯಾನ್ಸ್ ಆಡೋಣ. ಫಸ್ಟ್ ನೀವು ಡ್ಯಾನ್ಸ್ ಆಡಿ. ಓಕೆ, ಇವಾಗ ನೋಡಿದ್ರಿ ಎಲ್ಲ ರೀಕ್ಯಾಪು. ಸೊ ಲೆಟ್ಸ್ ಗೋ ಟು ಓಪನಿಂಗ್. Good evening, everyone. Good evening, sir. Good evening, sir. ಏನು ಚಿಕನ್ ಚುಕ್ಕಿಗೆ ಸ್ಮೆಲ್ ಕಾಣ್ತದೆ? ಇಲ್ಲ, ಅದು ಇಲ್ಲಿ ಕೂತ್ಕೊಂಡಿದ್ದಾರಲ್ಲ ಹುಡುಗಿರು, ಅದಕ್ಕೆ ನಾಚ್ಕೋತೀನಿ. ನೀನು ನಾಚ್ಕೊಳ್ಳೋದು ಆ ಎಕ್ಸ್ಪ್ರೆಷನ್ ಬೇರೆ. ವಾಹ್, ಇದು ಹಿಸ್ಟ್ರಿನಲ್ಲಿ ಬರುತ್ತೆ. ಚೂಕಿಯವರು ಸ್ಮೆಲ್ ಮಾಡ್ತಿದ್ದಾರೆ ಎಮೋಷನ್ಸ್ಗೆ. ಹಂಗಲ್ಲ, ಅದು ಹಂಗೆ ಅದು. ಓಕೆ, ಕಮ್ಮಿಂಗ್ ಬ್ಯಾಕ್ ಟು ದ ಪಾಯಿಂಟ್. ಫೈನ್ ಅಂತ ತೋರಿಸಿಲ್ಲ ನಿಮ್ಮ ಮುಖದಲ್ಲಿ. ಏನೋ ಜಗಳ ತೋರಿಸ್ತಾ ಇದೆ, ಜಗಳ ಆಗುತ್ತೆ ಅಂತ. ಫೈಟ್ ಇಷ್ಟೆಲ್ಲ ಜಗಳ ನಡೀತಾ ಇತ್ತು. ಫಸ್ಟ್ ಡೇ ಫಸ್ಟ್ ಫೈಟ್ ಏನಾಯ್ತಪ್ಪ? ಎಲ್ಲ ಜಗಳ, ನಾಮಿನೇಷನ್, ಕ್ಯಾಪ್ಟನ್ಸಿ, ನೋಡೋಣ.
ಇದೆಲ್ಲ ಸೊ ಬಿಗ್ ಬಾಸ್ ಯಾರು ವಿಟಿ ಹಾಕಿ ಏನಾಯ್ತು ಇದು ಏನೇನ್ ಅದ್ಯಾವುದು ಆಗಿಲ್ಲ. ಡೇ ಫಸ್ಟ್ ಸೊ ಇವಾಗ ಬಿಗ್ ಬಾಸ್ ಫಸ್ಟ್ ಡೇ ಫಸ್ಟ್ ಫೈಟ್ ಬಿಗ್ ಬಾಸ್ ರಿಯಾಲಿಟಿ ವಿಟಿ ಪ್ಲೀಸ್ ಬಿಗ್ ಬಾಸ್ ಅಣ್ಣ ಹೇಳಿ ಇವಾಗ ಏನು ಗೈಸ್ ಬಿ ಕ್ವೈಟ್ ಏನು ಇದು ಬಿಗ್ ಬಾಸ್ ಅಬ್ರಿಗ್ ಕನ್ವೆನ್ಷನ್ ರೂಮ್ಗೆ ಬರಬೇಕೆಂದು ಬಿಗ್ ಬಾಸ್ ಆಶಯ ಮಾಡುತ್ತಾರೆ. ಗೈಸ್ ಸ್ಟಾಪ್, ಬಿಗ್ ಬಾಸ್ ಕರೀತಿದ್ದಾರೆ. ಬಿ ಕ್ವೈಟ್ ನೋಡಿ ಇವನಿಗೂ ತಿಕ್ಕಾಕಬ್ಬಿ ಇವನಿಗೆ. ಐ ಆಮ್ ಡಿಸಪಾಯಿಂಟೆಡ್ ಆಫ್ ಯು. ಗೋ ನೋಡು ನಿನ್ನಿಂದ ಕುಮಾರ್ ನನ್ನ ಜೊತೆ ಸೀರಿಯಸ್ ಆಡಬೇಡ, ಸಿಂಪತಿ ಕಾರ್ಡ್ ಇಟ್ಕೊಬೇಡ ನನ್ನ ಜೊತೆ. ಏನು ಸಿಂಪತಿ ಕಾರ್ಡನ ಅಣ್ಣ, ನಮ್ಮ ಊರಲ್ಲಿ ಆಡ್ತಾ ಇದ್ದಾಳೆ ಲೂಡೋ. ನನ್ನ ಮಗನೇ ನೋಡಿ ಇವಾಗ ಶರ್ಮಿಲಾ ಓದ್ಲು ಇವಾಗ. ನಾನು ಹೇಳಿಡಿ ನನಗೆ ಪಾಠ ಇವಾಗ ಏನು ಆಡ್ತೀಯ? ಇದು ಬಿಗ್ ಬಾಸ್. ಸೌರತ್ ಕನ್ವೆನ್ಷನ್ ರೂಮ್ಗೆ ಬರಬೇಕೆಂದು ಬಿಗ್ ಬಾಸ್ ಆಶಯಿಸುತ್ತಾರೆ. ನಾನು ಬಿಡಲ್ಲ. ಜಾಗ ಹೋಗೋ, ಬಿಗ್ ಬಾಸ್ ಕರೀತಾ ಇದ್ದಾರೆ. ನಾನು ಬಿಡಲ್ಲ, ಜಾಗ ಹೋಗೋ. ಗೈಸ್ ಸ್ಟಾಪ್, ಜಗಳ ಮಾಡಬೇಡ್ರಿ. ನೋಡಿ ಅವನು ಸೋಫಿಯಾ, ನೋಡಿ ಇವನು ಜಾಗನೇ ಬಿಡ್ತಾಯಿಲ್ಲ. ಬಿಗ್ ಬಾಸ್ ಸರಿ ಹೋಗ್ತೀನಿ. ಸರಿ ಬೆಡ್ಶೀಟ್ ಫೋಲ್ಡ್ ಮಾಡ್ತೀನಿ. ಸ್ವಲ್ಪ ಕೈ ತೊಳ್ಕೊತೀನಿ. ಇವಾಗ ಏನಾಯ್ತು? ಇವಾಗ ನಾನೇನು ಮಾಡಿದೆ ಇವಾಗ? ನಾನು ಸುಮ್ಮನೆ ವಾಕಿಂಗ್ ಮಾಡ್ತಾ ಇದ್ದೀನಿ. ಇವಾಗ ಸುಮ್ಮನೆ ಇರಿಸಿ. ಅಯ್ಯೋ ರಾಮ, ಈ ಬಿಗ್ ಬಾಸ್ ದಿನ ಒಂದರಲ್ಲೇ ಜಗಳ. ಯಾಕೋ ಏನು, ಹೆಲ್ನಲ್ಲಿ ಸ್ವಲ್ಪ ಜಗಳ, ಆದರೆ ಹೆಲ್ನಲ್ಲಿ ಸ್ವಲ್ಪ ಜಗಳ, ಆದರೆ ಹೆವೆನ್ ತುಂಬ ಜಗಳ ಆಡ್ತಿದೆ. ಬಿಗ್ ಬಾಸ್ ಬಂದೆ. ಬಿಗ್ ಬಾಸ್ ಇದು ಬಿಗ್ ಬಾಸ್. ಬಿಗ್ ಬಾಸ್ ಕುಮಾರ್, ನೀವು ಏನಾಯಿತು ಸಿಚುವೇಶನ್? ಅದೇ ನಾನು ಹೇಳ್ತಿದ್ದೀನಿ ಸೌರತ್ಗೆ ಇದು ಕ್ಲೀನ್ ಮಾಡು ಅಂತ. ಅವನು ಕ್ಲೀನ್ ಮಾಡ್ತಾಯಿಲ್ಲ ಬಿಗ್ ಬಾಸ್. ನಿನ್ನೆ ರಾತ್ರಿ ಏನು ಆಯಿತು ಕೇಳ್ತೀನಿ. ನಿನ್ನೆ ರಾತ್ರಿ ಏನಾಯ್ತು? ನನಗೆ ಇರಿಟೇಟ್ ಮಾಡಬೇಡ, ಆ ಕಡೆ ಹೋಗು. ನಿನ್ನೆ ರಾತ್ರಿ ಏನಾಯ್ತು ಅಂದರೆ ನಾನು ಮಲ್ಕೊಂಡಿದ್ದೆ. ನೋಡಿ ಬಿಗ್ ಬಾಸ್ ಹೇಳ್ತಾಯಿಲ್ಲ. ನಾನು ಹೇಳ್ತಾ ಇದ್ದೀನಿ ಹೇಳು ಅಂತ, ಆದರೆ ಹೇಳ್ತಾ ಇಲ್ಲ ಬಿಗ್ ಬಾಸ್. ಇದು ಬಿಗ್ ಬಾಸ್ ಗಲೀಜು ಮಾಡಿದರು. ಬಿಗ್ ಬಾಸ್ ನಂಗೆ ಗೊತ್ತಿಲ್ಲ. ಬಿಗ್ ಬಾಸ್ ಏನು ಬಿಗ್ ಬಾಸ್? ಏನು? ಯಾರು ಬಾತ್ರೂಮ್ ಡಟ್ಟಿ ಮಾಡಿದ್ದಾರೆ? ಅದೇ ಇದೆ. ಡೋರ್ ಕ್ಲೋಸ್ ಮಾಡು. ನೋಡಲಿ, ಡೋರ್ ಓಪನ್ ಇದೆ. ಇವಾಗ ಡಿಸ್ಕಷನ್ ಮಾಡೋಣ. ಈಗ ಇದೆಲ್ಲ ಸಾಕು. ಇವಾಗ ಸೈಲೆಂಟಾಗಿ ವರ್ಕ್ ಮಾಡೋಣ. ಸರಿ ಫ್ರೆಂಡ್ಸ್. ಎಲ್ಲರೂ ನಮ್ಮ ಮೇಲೇ ಬ್ಲೇಮ್ ಮಾಡ್ತಾರೆ. ಸೌರಸ್ ಬಿ ಕಾಮ್. ಸೌರದ್ ಸುಮ್ಮನೆ ಇರೋಕ್ಕಾಗಲ್ವಾ? ಇವಾಗ ನಾನೇನೋ ಮಾಡಿದೆ ಕುಮಾರ್ ಸುಮ್ಮನೆ ಇರು. ಇವಾಗ ಸೈಲೆಂಟ್ ಆಗಿದ್ರೆ ಹೋಗಾಗಲೇ. ಕುಮಾರ್ ಸುಮ್ಮನೆ ಇರು. ಈಗ ಸೊ ಹೇಗನ್ನಿಸ್ತು ಅಬ್ರೀಬ್ ಕುಮಾರ್? ಯಾಕೆ ಜಗಳ ಹೆಂಗಾಯ್ತು ಹೇಳಿ.
ಸರ್ ಅದು ನಾನು ಬಿಗ್ ಬಾಸ್ ನಲ್ಲಿ ಒಂದು ಬಾತ್ರೂಮ್ ಐತೆ ಇದು ಸರ್, ಅಲ್ಲಿ ನಾನು ಹೇಳ್ತಾ ಇದ್ದೆ ಕುಮಾರ್ಗೆ ವಾಶ್ ಮಾಡು ಅಂತ. ನಂಗೆ ಗೊತ್ತಾಯ್ತು, ಯಾಕಂದರೆ ಅಲ್ಲಿ ಲಿಪ್ಸ್ಟಿಕ್ನಲ್ಲಿ ಹೆಸರು ಬರ್ತಿದ್ದು. ಆಮೇಲೆ ಕುಮಾರ್ ಹೇಳ್ತಾ ಇದ್ದೆ, ಹಂಗೆ ಜಗಳ ಆಡ್ತಾಯಿದ್ವಿ ಸರ್. ಆಮೇಲೆ ಕುಮಾರು ಹೇಳ್ತಾ ಇದ್ದ ನಾನು ಮಾಡಿಲ್ಲ ಅಂತ. ಅದೇ ನಾನು ಹೇಳ್ತಾಯಿದ್ದೆ ಸರ್ ಇದು ಮಾಡಿ ಅಂತ, ಆದರೆ ಮಾಡ್ತಾಯಿಲ್ಲ. ಇಷ್ಟೇ ಆಯಿತು ಸರ್. ಆಮೇಲೆ ಇದು ನಾನು ಜಸ್ಟಿನ್ ಎಲ್ಲ ಹೇಳ್ತಾ ಇದ್ದೇನೆ ಮಾಡು ಅಂತ. ಆಮೇಲೆ ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಿದ್ದಾನೆ ಮನೆಯಲ್ಲಿ. ಯಾವಾಗಲೂ ಸಿಂಪತಿ ಮಾಡೋದು ಮತ್ತು ಶೋ ಆಫ್ ಮಾಡೋದು ಎಲ್ಲ ನೋಡಬೇಕಂತ, ಆದರೆ ಈ ಥರ ಯೂಸ್ ಮಾಡ್ತಿದ್ದಾನೆ ಸರ್. ನಾನು ಹೇಳ್ತಾ ಇದ್ದೀನಿ ಬಾತ್ರೂಮ್ ಕ್ಲೀನ್ ಮಾಡು ಅಂತ, ಆದರೆ ಫುಲ್ ಡರ್ಟಿ ಸ್ಮೆಲ್ ಬರ್ತಾಯಿದ್ದೆ ಸರ್. ಹಿಂಗಾಯಿತು ಸರ್. ನಾನು ಹೇಳ್ತಾ ಇದ್ದೀನಿ ಬಾತ್ರೂಮ್ ಕ್ಲೀನ್ ಮಾಡಂತ. ಓಕೆ, ನಿಮ್ಗೆ ಹೆಂಗೆ ಗೊತ್ತಾಯಿತು? ಅದೇ ಇದು ಕುಮಾರ್ ಮಾಡಿದಾರಂತ. ಅಲ್ಲ, ಅಂಡರ್ಸ್ಟೋರ್. ಈಗ ಇದು ಕುಮಾರ್ ಲಿಪ್ಸ್ಟಿಕ್ ನಾನು ಬರ್ದಿದ್ದಾರೆ. ಹೌದು ಸರ್, ಲಿಪ್ಸ್ಟಿಕ್ ನಾನು ಬರ್ದಿದ್ದಾರೆ. ಇದು ನನ್ನ ಹೆಸರು ಬರೀತಾರ ಅಂತ ಫ್ಯಾನ್ಸ್ ಇದ್ದಾರೆ ನನ್ನ ಜೊತೆ. ಡು ಯು ಬಿಲೀವ್ ದಟ್? ನೋ ಸರ್. ಡು ಯು ಬಿಲೀವ್ ದಟ್ ಐ ಸೇ? Do you believe? No sir. ಮತ್ತೆ ಕುಮಾರ್ ಹೆಸರು ಬರ್ದಿದ್ದಾರೆ. ಯಾಕೆ ಇವಾಗ ಹೇಳಿ ಕುಮಾರ್. ಸರ್ ನಾನು ಹೇಳ್ತಿದ್ದೆ ನಾನು ಮಾಡಲ್ಲ ಅಂತ, ಆದ್ರೂ ಅಬ್ರಿ ಫೋರ್ಸ್ ಮಾಡಿ ಹೇಳ್ತಿದ್ದ. ಆಮೇಲೆ ನಾನು ಯಾವುದು ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾಯಿಲ್ಲ. ಇವನೇ ಏನೇನೋ ಮೈಂಡ್ ಗೇಮು ಕ್ರಿಯೇಟ್ ಮಾಡ್ತಿದ್ದಾನೆ ಸರ್. ಸರಿ, ಕುಮಾರು ಹೇಳ್ತಾರದು ಕರೆಕ್ಟು. ಅಬ್ರೀಬ್ ನೀವು ಯಾಕೆ ಫೋರ್ಸ್ ಮಾಡಿಬಿಟ್ಟು ಇದು ಮಾಡಿದ್ವಿ? ಸರ್ ಅವನು ಬಾತ್ರೂಮ್ ಕ್ಲೀನ್ ಮಾಡ್ತಾಯಿಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಾತ್ರೂಮ್ ಕ್ಲೀನ್ ಮಾಡು ಅಂತ. ಆದರೆ ಅವನು ಸುಮ್ಮನೆ ಓವರ್ ಆ್ಯಕ್ಟಿಂಗ್ ಮಾಡ್ತಾ. ಆಮೇಲೆ ಅಲ್ಲೋದು ಬಾತ್ರೂಮ್ನಲ್ಲಿ ಹೋಗ್ಬಿಟ್ಟು ಆಮೇಲೆ ಲಿಪ್ಸ್ಟಿಕ್ನಲ್ಲಿ ಅವನ ಹೆಸರು ಬರೆದ್ಬಿಟ್ಟು ಯಾರ್ಯಾರೋ ಮಾಡಿದ್ದಾರೆ ಅಷ್ಟೇ ಸರ್. ನಾನು ಹೇಳ್ತಾ ಇದ್ದೀನಿ ಮಾಡು ಅಂತ. ಆಮೇಲೆ ಸುಮ್ಮನೆ ಜಗಳ ಮಾಡೋದು. ಆಮೇಲೆ ಏನೇನೋ ಹೊಡಿತಾ ಇಲ್ಲ ಸರ್. ಹೌದು ಸರ್, ಹಂಗೆ ಇದು ಅಬ್ರೀಬ್ಗೆ ಹೊಡ್ತಿದ್ದಾನೆ. ಹಂಗೆ ನಾನು ಹೇಳ್ತಾ ಇದ್ದೀನಿ ಬೇಡ ಅಂತ, ಅದೇನು ಹೊಡಿತಾ ಇದ್ದಾನೆ. ಅದು ಆ ಬಾತ್ರೂಮು ಫುಲ್ ಡರ್ಟಿ ಇತ್ತು. ಆಮೇಲೆ ಇದು ಪ್ರಿಯಾಂಕಾ ಡಿಸಪಾಯಿಂಟ್ ಆಗಿಬಿಟ್ಟು ಹೋದ. ಆ ಪ್ರಿಯಾಂಕಾ ಇವಾಗ ಕುಮಾರ್ ಜೊತೆ ಮಾತಾಡ್ತಾಳೆ. ಯಾಕಂದರೆ ಕುಮಾರ್ ಏನೋ ಮೋಸ ಮಾಡಿಬಿಟ್ಟ, ಹಂಗೆ ಮಾಡಿಬಿಟ್ಟ, ಎಲ್ಲ ಏನೇನೋ ಹೇಳ್ತಿದ್ದ ಸರ್. ನಾನು ಹೇಳ್ತಿದ್ದೀನಿ ಹಿಂಗೆ ಅಂತ. ಅದೇ ಪ್ರಿಯಾಂಕಾ ನಂಬ್ತೇ ಇಲ್ಲ. ನೋಡಿ ಸರ್ ಹೆಂಗೆ ಮಾಡಿದ್ದಾನೆ ಕುಮಾರು. ಪ್ರಿಯಾಂಕಾ ನಿಮಗೆ ಹೆಂಗೆ ಅನಿಸ್ತು? ಇಲ್ಲ ಸರ್, ನಾನು ಹೇಳ್ತಾ ಇದ್ದೀನಿ ಹಂಗೆ ಮಾಡಬೇಡ ಅಂತ. ಆದರೆ ನಿಮಗೆ ಇವಾಗ ಐ ಮೀನ್ ಫಾರ್ ಎಕ್ಸಾಂಪಲ್ ನಿಮಗೆ ಅಂತ ಫ್ಯಾನ್ಸ್ ಇದ್ದಾರೆ ಜೊತೆ. ಯಾಕೆ ಇದು ಕುಮಾರ್ನ ಫೋರ್ಸ್ ಮಾಡಿದೆ ಇದು ಮಾಡೋಕ್ಕೆ? ಡು ಯು ಬಿಲೀವ್ ದಟ್? ಹಂಗೆ ಸರ್. ದೆನ್ ಏನು ಹಂಗೆ ಸರಿಯಾಗಿ ಹೇಳು ಅಬ್ರೀಬ್. ನಿಮ್ಗೆ ಹೆಂಗೆ ಗೊತ್ತಾಯಿತು? ಅದೇ ಸರ್, ಅವನು ಬಾತ್ರೂಮ್ ಕರೆಕ್ಟಾಗಿ ಕ್ಲೀನ್ ಮಾಡಿಲ್ಲ. ನಾನು ಹೇಳ್ತಿದ್ದೀನಿ ಕ್ಲೀನ್ ಮಾಡು ಅಂತ, ಇಲ್ಲಾಂದರೆ ಬಿಗ್ ಬಾಸು ಹೊಡಿತಾರೆ. ನಾನು ಹೇಳ್ತಿದ್ದೆ ಸರ್. ಬಿಗ್ ಬಾಸ್ ಏನು ಟಾಸ್ಕ್ ಕೊಟ್ಟಿದ್ದಾರೆ ನಿಮಗೆ? ಇಲ್ಲ ತಾನೇ, ಮತ್ತೆ ಯಾಕೆ ನೀವು ಬಿಗ್ ಬಾಸ್ ಮನೆಯಲ್ಲೇ ಹಂಗಂದ್ರೆ ನಿಮ್ಮನ್ನ ಬಿಗ್ ಬಾಸ್ ಅಂತ ಕರಿತೀನಿ. ಬಿಗ್ ಬಾಸ್ ಓಕೆ ಬಿಗ್ ಬಾಸ್ ಅಂತ. ಏನು ಆ್ಯಟಿಟ್ಯೂಡ್? ಇಲ್ಲ ಸರ್ ಹಂಗೆ ಇಲ್ಲ ಸರ್, ಹಂಗೆ ಸರ್. ಅದು ಏನಂಗೆ ಸರು, ಮುಖ ನೋಡೋದಲ್ಲ. ನೋಡಲ್ಲಿ ಕುಮಾರ್ ಅಷ್ಟು ಏನು ವರ್ಕೌಟ್ ಮಾಡ್ತಿದ್ದಾರೆ, ನೀವೆಲ್ಲ ಇದು ಮಾಡ್ತಾ ಇರೋದು. ಓಕೆ, ನನ್ನ ಹೆಸರು ಬರೀತಾರೆ ಆ ಥರ. ನೀವು ಯಾಕೆ ಸಿಲಿ ರೀಸನ್ಸ್ಗೆ ನೋಡ್ತೀರಾ? ಓಕೆ, ಇದೆಲ್ಲ ಬಿಡಿ ಅಬ್ರೀಬ್. 24 hours ಇದೆಲ್ಲ ಕೆಲಸ ಮಾಡಿರೋದು ಐಶ್ವರ್ಯ ಮಾಡ್ತೀರಾ, ಜಸ್ಟಿನ್. ಅವರೇ ಮಾಡಿರೋದು. ಸರಿ ಚಿಕನ್ ಚೋಕೆ ನಂಗೆ ಗೊತ್ತು ಅವ್ರು ಮಾಡಿದಾರಂತ. ಅದು ಏನೋ ಇನ್ಸಿಡೆಂಟ್ ಆಗ್ತಾಯಿತ್ತು. ಅದೇನು ಬಾತ್ರೂಮ್ನಲ್ಲಿ ಹೇಳ್ತಾಯಿದ್ದು, ಓಲ್ ಬಿಡ್ತಿದ್ದು. ವಾಟ್ ಎನ್ ರಾಂಗ್, ಐ ಮೀನ್ ಗ್ಯಾಂಗ್ ಆಫ್ ಯು ಗೈಸ್. ನೀವೆಲ್ಲ ವೇಸ್ಟ್ ಬಿಗ್ ಬಾಸ್ನಲ್ಲಿ. ಬಿಗ್ ಬಾಸ್ ಕರೀತಾರೆ
ರೂಲ್ಸು, ಸಾರಿ ಅಂದ್ರೆ ರೆಗ್ಯುಲೇಷನ್ಸ್, ಮಾಡೋದು. ಆದ್ರೆ ಮನೆಯಲ್ಲಿ ಆಟ ಆಡೋಕ್ಕೆ ಈ ಥರ ಕೆಲಸ ಮಾಡೋದಲ್ಲ. ಇವಾಗ ಬಿಗ್ ಬಾಸ್ ನಿಮ್ಮನ್ನ ಇದು ಫೋನ್ ಮಾಡಿದ್ರೆ ಬಿಗ್ ಬಾಸ್ ಮನೆಗೆ ಬನ್ನಿ, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂದ್ರೆ ನೀವು ಹೋಗ್ಬಿಟ್ಟು ಕಪ್ಪಿಸ್ಕೊಂಡು ಬರಬೇಕು. ಈ ಥರ ಸುಮ್ಮನೆ ಮಾಡಬಾರ್ದು. ವಾಟ್ ಆ್ಯಂಡ್ ಸಿಲಿ ರೀಸನ್ಸ್ ಆರ್ ಯು ಜೆಲಸ್ ಆಫ್ ಕುಮಾರ್? ಐ ಮೀನ್ ಇದು ಹೊಗಳೋದು, ಅದು ಕೂಡ ಹೊಗಳ್ಬಾರ್ದ? ಇವಾಗ CM ಅವರು ನನ್ನ ಹೊಗಳ್ತಾರೆ, ಅದೇನು ಹೊಗಳ್ಬಾರ್ದ? ಸಾರಿ ನಾನು ಏನು ಸಾರಿ ಇಲ್ಲ. ಇವಾಗ ಆ ಮಗುನು ಸಾರಿ ಅಂದರೆ ಮೀನಿಂಗ್ ಗೊತ್ತು, ನಿಮಗೆಲ್ಲ ಗೊತ್ತಿಲ್ಲ. ಫಸ್ಟ್ ಡೇ ಫಸ್ಟ್ ಫೈಟ್ ಇಷ್ಟೆಲ್ಲ ಆಗ್ತದೆ ಅಲ್ಲ, ನಿಮಗೆ ಒಂದು ಮಾನ ಮರ್ಯಾದೆ ಇಲ್ವಾ? ಬಿಗ್ ಬಾಸ್ ಅಂದರೆ ನೀವು ಯಾಕೆ ಬಾತ್ರೂಮ್ ಕ್ಲೀನ್ ಮಾಡಿಲ್ಲ ಅನ್ನ ಹೇಳ್ತೀರಾ? ವಾಟ್ ಆನ್ಸರ್? ನೋ ಸರ್, ವಿ ಆರ್ ಅಪಾಲಜೈಸಿಂಗ್ ಸರ್. ಏನು ಅಪಾಲಜೈಸಿಂಗ್ಸು? ನೀವೆಲ್ಲ ಒಂದು ಟೀಮ್ ಮಾಡಿಕೊಂಡು ನಾವು ಬಿಗ್ ಬಾಸ್ ಹೊಸ ಸೀಸನ್ ಮಾಡೋಣ ಅಂದರೆ ವಾಟ್ ಆರ್ ಯು ಡೂಯಿಂಗ್? ಇಷ್ಟೆಲ್ಲ ನಾವು ಇದು ಗ್ರೋಸರೀಸು ಲಕ್ಸುರಿ ಬಜೆಟ್ ಇದೆಲ್ಲ ಕೊಡೋ ಬದಲು ಯಾಕೆ ಹಿಂಗೆ ಹೇಳ್ತಾ ಇದ್ದೀರಿ? ರಾಂಗ್ ಆ್ಯಂಡ್ ಬ್ಯಾಡ್ ಗ್ಯಾಂಗ್ ಆಫ್ ಯು. ಐ ಆಮ್ ಟಯರ್ಡ್ ಆಫ್ ಯು ಗೈಸ್. ಐ ಕ್ಯಾನಾಟ್ ಬಿಲೀವ್ ಯು ಗೈಸ್ ಆರ್ ನಥಿಂಗ್. ಈ ವೀಕು ನಾನೇನು ಫಸ್ಟ್ ವೀಕ್ ಸರಿಯಾಗಿ ಮಾಡೋಣ ಅಂತ ಇದೆ, ಆದರೆ ಯು ಗೈಸ್ ಮಾಡಿದ್ದಾರೆ. ಆದರೆ ನಾನು ಹೇಳ್ತಿದ್ದೆ ಸರಿಯಾಗಿ ಫ್ರೆಂಡ್ಶಿಪ್ ಮಾಡಿ. ಈ ಎಲ್ಲ ಸೀಸನ್ ನೋಡಿದ್ದೀರ ತಾನೆ? ಮತ್ತೆ ಈ ಎಲ್ಲ ಸೀಸನ್ ನೋಡಿಕೊಂಡು ಅವ್ರು ಹೆಂಗಿರ್ತಾರೆ, ಹೆಂಗೆ ಮಾಡ್ತಾರೆ, ಹೆಂಗೆ ಜೊತೆಯಾಗಿ ಗೆಲ್ತಾರೆ, ಅದೆಲ್ಲ ಇಂಪಾರ್ಟೆಂಟು. ಕಂಪ್ಲೇಂಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಅಬ್ರೀಬ್ ಎಸ್ ಸರ್, ಇದೆಲ್ಲ ಕಂಪ್ಲೇಂಟೆಲ್ಲ ಇಂಪಾರ್ಟೆಂಟ್ ಅಲ್ಲ, ವಿನ್ನಿಂಗ್ ಇಂಪಾರ್ಟೆಂಟು. ಫಸ್ಟು ಟಾಸ್ಕ್ ಆಡೋದು ಕಲ್ತ್ಕೊಳ್ಳಿ. ಸುಮ್ಮನೆ ಬೇರೆಯವ್ರ ಬಗ್ಗೆ ಇದು ಮಾಡಬೇಡ್ರಿ, ಅವ್ರವ್ರು ನೋಡ್ಕೊತಾರೆ. ಆಯಿತಾ ಬ್ರೀಬ್? ಆಯಿತು ಸರ್. ಆಮೇಲೆ ಸಾರಿ ಸರ್ ಇಷ್ಟೆಲ್ಲ ಕೆಲಸ ಮಾಡಿ. ಏನು ಸಿಲ್ಲಿ ರೀಸನ್ಗೆಲ್ಲ ನೀನು ಇದು ಮಾಡ್ತೀಯ. ಆಮೇಲೆ ಆ ನಾಮಿನೇಷನ್ ಟಾಸ್ಕು ಇದು 2ನೇ ಭಾಗ ಅದೇನು ಟಾಸ್ಕ್ ಇತ್ತು. ಹೌದು ಸರ್, ಅದೇನು ಕಾಯಿನ್ ಜೋಡಿಸ್ಬೇಕಂತ. ಆದರೆ ನೀನು ಒಂದು ಇದು ರೆಫ್ರಿ ಜೊತೆ ಇದು ಮಾಡ್ತಾ ಇದೀಯಾ, ಇದು ಹಿಂಗೆ ಅಂತ. ಗೋಲ್ಡ್ ರಮೇಶ್ ಇಷ್ಟೆಲ್ಲ ಗ್ಯಾಂಗ್ ಇಟ್ಕೊಂಡು ಇಷ್ಟೆಲ್ಲ ಮಾಡಬೇಕಾ? ಇಷ್ಟೆಲ್ಲ ಮಾಡೋ ಬದಲು ಮನೆಯಲ್ಲಿ ಇರಬೇಕಾಯ್ತು. ಶಟ್ ದಿಸ್ ವೀಕ್. ಸರಿ ಬಿಡಿ, ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಸೊ ವಿ ಆರ್ ಬ್ಯಾಕ್ ಅಗೇನ್. ಸೊ ನಾಮಿನೇಟ್ ಆದವರು ಪ್ರಿಯಾಂಕಾ, ಚಿಕನ್ ಚೋಕಿ, ಗೋಲ್ಡ್ ರಮೇಶ್, ಅಬ್ರೀಬ್, ಜಸ್ಟಿನ್ ಇಷ್ಟೆಲ್ಲ ನಾಮಿನೇಟ್ ಆಗಿದ್ದಾರೆ. ಸೊ ಸೇಫ್ ಆಗೋ ಕಂಟೆಸ್ಟೆಂಟ್ ಈಸ್ ಏನೆಲ್ಲ TS ಓದ್ತಾ ಇದೆ. ಓಕೆ, ಚಿಕನ್ ಚೂಕಿ ಆರ್ ಸೇಫ್. ಥ್ಯಾಂಕ್ಸ್ ಅಣ್ಣ, ನನ್ನ ಯಾರ್ಯಾರು ವೋಟ್ ಮಾಡಿದ್ದಾರೆ, ಆಮೇಲೆ ನನಗೆ ಥ್ಯಾಂಕ್ಸ್, ಹಿಂಗೆ ಸಪೋರ್ಟ್ ಮಾಡಿ. ಓಕೆ, ಇವಾಗ ಸೆಕೆಂಡ್ ಸೇಫ್ ಆಗ್ತಿರೋ ಹೀಸ್ ಏನು ಫುಲ್ಲು ಮೊದಲೇ ಜಗಳ ಆಯಿತು. ಓಕೆ, ಪ್ರಿಯಾಂಕಾ ಯು ಆರ್ ಸೇಫ್. ಥ್ಯಾಂಕ್ಸ್, ನನ್ನ ಯಾರ್ಯಾರು ವೋಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಒಳ್ಳೆ ಎಲ್ಲೂ ಥ್ಯಾಂಕ್ಸ್. ಆಗಿ ಹೀಗೆ ಥರ ಸಪೋರ್ಟ್ ಮಾಡಿ ಫಿನಾಲಿನಲ್ಲಿ ನಮ್ಮದೇ ಕಪ್ಪು. ಈ ಸಲ ಕಪ್ಪು ನಮ್ಮದೇ ನೆಕ್ಸ್ಟ್ ಟೈಮ್. ಓಕೆ ಓಕೆ ಓಕೆ, ಏನೇನು ಡೈಲಾಗ್ ಹೊಡಿತೀರಾ ಪ್ರಿಯಾಂಕಾ? ಹೌದು ಸರ್. ಈಗ ನೆಕ್ಸ್ಟ್ ಸೇಫ್ ಆಗ್ತಿರೋ ಕಂಟೆಸ್ಟೆಂಟ್ ಈಸ್ ಗೋಲ್ಡ್ ರಮೇಶ್. ಯು ಆರ್ ಸೇಫ್. ಥ್ಯಾಂಕ್ಸ್ ಸರ್, ನಾನು ಯಾರ್ಯಾರು ವೋಟ್ ಮಾಡಿದ್ದಾರೆ, ಆಮೇಲೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಎಲ್ಲರೂ ಥ್ಯಾಂಕ್ಸ್. ಮತ್ತು ಈಗ ಸಪೋರ್ಟ್ ಮಾಡಿ ಅಷ್ಟೇ ಅಣ್ಣ ಹೇಳಿದ್ದು. ಓಕೆ, ಇಷ್ಟೆಲ್ಲ ಹೇಳಿದ್ರಿ. ಆಮೇಲೆ ನಾಮಿನೇಷನ್ ಬಂದಾಗ ಏನೇನೋ ಹೇಳ್ತಿರಲ್ಲ, ಇಷ್ಟೆಲ್ಲ ಆಯಿತು ಅಂತ. ಓಕೆ, ಲೆಟ್ಸ್
ಟೇಕ್ ಅ ಬ್ರೇಕ್. ಓಕೆ ಬಾಯ್ ಸರ್. ಬಾಯ್ 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 ಬಾಯ್. ಆಮೇಲೆ ನಾಮಿನೇಷನ್ ಆದವರು ಈಗ ಮನೆಯಲ್ಲಿರಬೇಕು. ಆಮೇಲೆ ನಾಳೆ ನೋಡೋಣ. ಓಕೆ ಬಾಯ್ ಸರ್, ಬಾಯ್ ಸರ್, ಬಾಯ್ ಬಾಯ್. ಓಕೆ ಬಾಯ್ 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 ಸರ್, ಬಾಯ್ ಸರ್, ಬಾಯ್ ಏನ. ಆಮೇಲೆ ಸ್ವಲ್ಪ ಡ್ಯಾನ್ಸ್ ಆಡೋಣ. ಸರಿ, ಸ್ವಲ್ಪ ಸಾಂಗ್ ಹಾಕಿ ಬಿಗ್ ಬಾಸ್. ಡ್ಯಾನ್ಸ್ ಆಡಿ. ಡ್ಯಾನ್ಸ್ ಡ್ಯಾನ್ಸ್. ಡ್ಯಾನ್ಸ್ ಹಿಂಗೆ 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 ಹಂಗಾಡಿ ಹಿಂಗಾಡಿ. ಬಿಗ್ ಬಾಸ್ ಸ್ಟಾಪ್. ಓಕೆ ಬಾಯ್, ಸಿ ಯು ಟುಮಾರೋ. ಆಮೇಲೆ ಏನು ಜಗಳ ಮಾಡ್ಕೊಬಾರ್ದು. ಐ ಪ್ರಾಮಿಸ್, ನೀವ್ಯಾರು ಮಾಡಬಾರ್ದು. ಓಕೆ ಸರ್. ಓಕೆ ಅಣ್ಣ, ಓಕೆ ಅಣ್ಣ, ಓಕೆ ಸರ್, ಓಕೆ ಸರ್, ಓಕೆ ಸರ್, ಓಕೆ ಸರ್, ಓಕೆ ಸರ್, ಓಕೆ ಸರ್. ಸೊ ಇಷ್ಟೆಲ್ಲ ಎಂಜಾಯ್ ಮಾಡಿದೆ. ಆಮೇಲೆ ಪಂಚಾಯತಿ ಇದು ಬಿಗ್ ಬಾಸ್ ಸೀಸನ್ 11 ಕೋಆಪರೇಟೆಡ್ ಬೈ HP ಪ್ರಾಡಕ್ಟ್ಸ್. ಆಮೇಲೆ ನಾಳೆ ಸಿಗೋಣ. ಸೂಪರ್ ಸಂಡೇ. ಫಸ್ಟು ಎಂಜಾಯ್ ಮಾಡಿ.